ಒಂದೊಂದು ತಂಡಕ್ಕೆ ಒಂದೊಂದು ಜವಾಬ್ದಾರಿಯನ್ನು ವಹಿಸಲಾಗುತ್ತೆ. ಅದರ ಅನ್ವಯದಲ್ಲಿ ತನಿಖೆಗಳು ನಡೆಯುತ್ತೆ. ಧರ್ಮಸ್ಥಳದಲ್ಲಿ ನಿಗೂಢ ಸರಣಿ ಸಾವು ಆರೋಪ ಪ್ರಕರಣ. ಧರ್ಮಸ್ಥಳ ಪೊಲೀಸರಿಂದ ಮಾಹಿತಿಯನ್ನು ಮೊದಲಿಗೆ ಪಡ್ಕೊಳ್ತಾರೆ ಎಸ್ಐಟಿ. ಯಾಕಂದ್ರೆ ಇಲ್ಲಿವರೆಗೂ ಯಾವುದೇ ಪ್ರಕರಣಗಳು ದಾಖಲಾಗಿದ್ರು ಅದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿನ ಪ್ರಕರಣ ದಾಖಲಾಗಿರುತ್ತೆ. ಜೊತೆಗೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ಇರುತ್ತೆ. ಅದನ್ನೆಲ್ಲವನ್ನ ಪಡ್ಕೊಳ್ತಾರೆ, ಮಾಹಿತಿ ಪಡ್ಕೊಳ್ತಾರೆ. ಕೇಸ್ ಫೈಲ್ ತೆಗೆದುಕೊಂಡು ಪರಿಶೀಲನೆಯನ್ನ ಮಾಡ್ತಾರೆ ಎಸ್ಐಟಿ. ಈಗಾಗಲೇ ಅನಾಮಧೇಯ ವ್ಯಕ್ತಿ ನೀಡಿದಂತ ಕಳೆ ಬರ ಎಫ್ಎಸ್ಎಲ್ಗೆ ರವಾನೆ ಆಗಿದೆ. ಆ ವರದಿಯನ್ನ ಪಡ್ಕೊಂಡು ತನಿಖೆಗೆ ಇಳಿತಾರೆ ಈ ವಿಶೇಷ ತಂಡದವರು. ಅನಾಮಧೇಯ ವ್ಯಕ್ತಿ ಹೇಳಿಕೆ ನೈಜವಾಗಿದೆಯಾ ಅಂತಾನೂ ಕೂಡ ತನಿಖೆಯನ್ನ ಮಾಡ್ತಾರೆ. ಈಗ ಇದಕ್ಕಿದ್ದ ಹಾಗೇನೆ ಪ್ರತ್ಯಕ್ಷವಾಗಿರುವಂತ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಆತ ಕೊಟ್ಟಂತ ಸ್ಟೇಟ್ಮೆಂಟ್ಗಳು ನೈಜವಾಗಿದೆಯಾ, ಆ ಸ್ಟೇಟ್ಮೆಂಟ್ ನ ಸುತ್ತಮುತ್ತ ಆಳ ಅಗಲ ಎಲ್ಲವನ್ನ ಕೂಡ ತನಿಖೆ ಮಾಡ್ತಾರೆ. ಜೊತೆಗೆ ಮೊದಲಿಗೆ ಎಸ್ಐಟಿ ಟೀಮ್ ಧರ್ಮಸ್ಥಳದಲ್ಲಿರುವಂತ ಪೊಲೀಸ್ ಇಲಾಖೆ, ಪೊಲೀಸ್ ಸ್ಟೇಷನ್, ಆ ಲಿಮಿಟ್ಸ್ ಅಲ್ಲಿ ಬರುವಂತ ಪೊಲೀಸ್ ಸ್ಟೇಷನ್ ಅವರ ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪಡ್ಕೊಳ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ಈಗಾಗಲೇ ಎಸ್ಐಟಿ ರಚನೆ ಆಗಿದೆ ಅನ್ನೋದು ಬಹುತೇಕರು ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಹೌದು, ಈ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿತ್ತು, ಈ ತರ ರಚನೆ ಆಗಿದ್ದು ಗುಡ್ ಅಂತ. ಬಟ್ ತುಂಬಾ ಜನಕ್ಕಿರುವಂತ ಪ್ರಶ್ನೆ, ಎಸ್ಐಟಿ ತನಿಖೆ ಹೆಂಗ್ ಮಾಡತ್ತೆ ಅಂತ. ಈಗಾಗಲೇ ಈ ಪ್ರಕರಣದಲ್ಲಿ ಎಲ್ರಿಗೂ ಇರುವಂತ ಅಸಮಾಧಾನ ಅಥವಾ ಬೇಸರ, ಹಳ್ಳ ಹಿಡಿದಿದೆ ತನಿಖೆ, ಕ್ಲೀನ್ ಆಗಿ ತನಿಖೆ ಆಗಿಲ್ಲ ಅನ್ನೋದು. ಹಾಗಾಗಿ ಎಸ್ಐಟಿಯ ತನಿಖೆ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಆದಿತ್ಯ. ನೀತಿ ಹೌದು, ಎಸ್ಐಟಿಗೆ ಒಂದು ಪ್ರಕರಣ ಹಸ್ತಾಂತರವಾದ ಬಳಿಕ ಈ ಪ್ರಕರಣದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಇದೆ. ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳು ಈ ಪ್ರಕರಣವನ್ನು ಯಾವ ಥರ ತೆಗೆದುಕೊಂಡು ಹೋಗ್ತಾರೆ, ಮುಂದಕ್ಕೆ ತನಿಖೆ ಯಾವ ಥರ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು. ಈಗಾಗಲೇ IPS ಅಧಿಕಾರಿಗಳನ್ನು 4 IPS ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತನಿಖೆ ಆರಂಭವಾಗಲಿಕ್ಕೆ ಇರುವಂಥದ್ದು. ಈ ಬಳಿಕ ಈಗ ಸಿಬ್ಬಂದಿಗಳ ನಿಯೋಜನೆ ಅನ್ನುವಂಥದ್ದು ಆಗುತ್ತೆ. ಅಂದರೆ ಬೇರೆ ಬೇರೆ ದರ್ಜೆಯ ಅಧಿಕಾರಿಗಳ ನಿಯೋಜನೆ, ಪ್ರಮುಖವಾಗಿ DYSP ಆಗಿರ್ಬೋದು, PSI ಆಗಿರ್ಬೋದು, ASI ಕಾನ್ಸ್ಟೇಬಲ್ಗಳನ್ನು ಒಂದು ಟೀಮನ್ನು ಫಾರ್ಮ್ ಮಾಡ್ತಾರೆ. ಕೇವಲ ಒಂದು ಟೀಮ್ ಮಾತ್ರ ಅಲ್ಲ, ಸುಮಾರು 4 ಟೀಮ್ಗಳನ್ನು ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಆಂಗಲ್ಗಳು ಕೂಡ ಇದೆ, ಆಯಾಮಗಳು ಕೂಡ ಇದೆ. ಹಾಗಾಗಿ ಒಂದೊಂದು ಟೀಮ್ಗೆ ಒಂದೊಂದು ರೀತಿಯ ಜವಾಬ್ದಾರಿಗಳನ್ನ, ನಿಯೋಜನೆಯನ್ನ, ವಿಚಾರಣೆಯನ್ನ ಮಾಡುವಂತ ವಿಚಾರಗಳಲ್ಲಿ ಅವರಿಗೆ ಒಂದು ಅದಕ್ಕೆ ಏನು ಟಾಸ್ಕ್ ಅನ್ನು ಕೊಡುವಂತ ಕೂಡ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಶರಣಾಗತಿಯಾಗಿರುವಂತಹ ವ್ಯಕ್ತಿ ಏನಿದ್ದಾನೆ, ಆತ ಸಾಕಷ್ಟು ಗಂಭೀರವಾದ ಆರೋಪಗಳನ್ನ ಮಾಡಿದ್ದಾನೆ. ಯಾಕಂದ್ರೆ ನಾನೇ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಹೆಣಗಳನ್ನ ಹೂತು ಹಾಕಿದ್ದೀನಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾಕ್ಷಿಯನ್ನ ಕೂಡ ನಾನು ತೆಗೆದುಕೊಂಡು ಬಂದಿದ್ದೀನಿ. ಅಂದ್ರೆ ಮೊನ್ನೆ ದಿನ ಅವನು ಶರಣಾಗುವಂತ ಸಂದರ್ಭದಲ್ಲಿ ಒಂದು ಕಳೆ ಬರಹವನ್ನ ಕೂಡ ತೆಗೆದುಕೊಂಡು ಬಂದು ಅದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾನೆ. ಈಗಾಗಲೇ ಅದು FSLಗೂ ಕೂಡ ಹೋಗಿದೆ. ಈಗ SIT ಅಧಿಕಾರಿಗಳು ಆ ಒಂದು ಕಳೆ ಬರಹದ ಒಂದು ವರದಿ ಏನಿದೆ, FSL ವರದಿಯ ಆಧಾರದಲ್ಲೂ ಕೂಡ ತನಿಖೆಯನ್ನ ಪ್ರಾರಂಭ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಆತ ನಾನು ತೆಗೆದುಕೊಂಡು ಬಂದಿದ್ದೇನೆ ಅನ್ನುವಂತ ಏನು ಕಳೆ ಬರಹ ಇದೆ, ಆತ ಹೇಳಿದಂತ ಸ್ಪಾಟ್ ನಿಂದಲೇ ತೆಗೆದುಕೊಂಡು ಬಂದಿದ್ದಾನ. ಯಾಕಂದ್ರೆ ಆತ ಒಂದು ವಿಡಿಯೋವನ್ನ ಕೂಡ ಮಾಡಿದ್ದ, ಆ ಒಂದು ಕಳೆ ಬರಹವನ್ನ ಆತ ಮಣ್ಣಿನಿಂದ ವಾಪಸ್ ಉತ್ಖನನ ಮಾಡುವಂತ ಒಂದು ವಿಡಿಯೋವನ್ನ ಕೂಡ ಮಾಡಿದ್ದ. ಹಾಗಾಗಿ ಆತ ತೆಗೆದುಕೊಂಡು ಬಂದಿರುವಂತ ಆ ಒಂದು ಕಳೆ ಬರಹಕ್ಕೂ ಕೂಡ ಆತ ಏನು ಒಂದು ಸ್ಪಾಟ್ ನಿಂದ ನಾನು ತೆಗೆದಿದ್ದೀನಿ ಅನ್ನುವಂತ ಹೇಳುವಂತ ಪ್ರದೇಶದ ಮಣ್ಣಿನ ಸ್ಯಾಂಪಲ್ಗೂ ಕೂಡ ಮ್ಯಾಚಸ್ ಆಗುತ್ತಾ ಅನ್ನುವಂಥ ರೀತಿಯಲ್ಲಿ. ಮತ್ತು ಈಗ ಏನೊಂದು ಕಳೆ ಬರಹ ಸಿಕ್ಕಿದೆ, ಅದು ಎಷ್ಟು ವಯಸ್ಸಿನ ವ್ಯಕ್ತಿ, ಅದು ಆ ವ್ಯಕ್ತಿ ಮಹಿಳೆಯನ, ಪುರುಷನ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಯುತ್ತೆ. ಮತ್ತು ಎಷ್ಟು ವರ್ಷಗಳ ಹಿಂದೆ ಈ ಒಂದು ಹೆಣವನ್ನ ಅಲ್ಲಿ ಹೂತು ಹಾಕಲಾಗಿತ್ತು, ಹೂತು ಹಾಕಿದಂತ ಆ ಒಂದು ದಿನಾಂಕ ಏನಿದೆ, ಆ ಒಂದು ದಿನಾಂಕದಂದು ಯಾರಾದರೂ ಇಲ್ಲಿ ಮಿಸ್ಸಿಂಗ್ ಆಗಿದ್ದಾರಾ, ಏನಾದರೂ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ನಾಪತ್ತೆ ಪ್ರಕರಣ ಏನಾದರೂ ದಾಖಲಾಗಿದೆಯಾ, ನಾಪತ್ತೆ ಪ್ರಕರಣ ದಾಖಲಾಗಿದ್ರೆ ಆ ಮನೆಯವರು ಯಾರಿದ್ದಾರೋ ಅವರ ಒಂದು DNA, ಯಾರು ದೂರು ನೀಡಿದ್ದಾರೋ ಅವರ ಒಂದು DNA ಆಧಾರದಲ್ಲೂ ಕೂಡ ತನಿಖೆಗಳು ಅದನ್ನ ಮ್ಯಾಚ್ ಮಾಡುವಂತ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುವಂತ ಸಾಧ್ಯತೆ ಇದೆ. ಹಾಗಾಗಿ ನೀತಿ ಇಲ್ಲೂ ಕೂಡ ಏನ್ ವಿಚಾರ ಅಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ವಿರುದ್ಧ ಒಂದು ಗಂಭೀರ ಆರೋಪ ಏನಿತ್ತು ಅಂತ ಹೇಳಿದ್ರೆ, ಆತ ಕಳೆ ಬರಹವನ್ನ ಒಪ್ಪಿಸಿದ ಬಳಿಕವೂ ಕೂಡ ಇಲ್ಲಿ ಮಹಜರು ಪ್ರಕ್ರಿಯೆಯನ್ನ ಮಾಡಿಲ್ಲ ಅನ್ನುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಇದೇ ಸ್ಪಾಟ್ ನಲ್ಲಿ, ಇದೇ ಧರ್ಮಸ್ಥಳದ ಒಂದು ದಟ್ಟವಾದ ಕಾರಣದಲ್ಲಿ ನಾವು ಇದ್ದೇವೆ. ಇದೇ ಸ್ಪಾಟ್ ನಲ್ಲಿ ಮೊನ್ನೆ ದಿವಸ ಏನು ಆ ಒಂದು ಅನಾಮಿಕ ವ್ಯಕ್ತಿ ನಾನು ಕಳೆ ಬರಹವನ್ನ ಈಗ ತೆಗೆದಿದ್ದೇನೆ, ಅದನ್ನು ಪೊಲೀಸ್ ಇಲಾಖೆಗೆ ನಾನು ಒಪ್ಪಿಸಿದ್ದೇನೆ, ನಾನು ಮಹಜರಿಗೂ ಕೂಡ ರೆಡಿ ಇದ್ದೇನೆ ಅನ್ನುವಂಥ ರೀತಿಯಲ್ಲಿ ಇದೇ ಜಾಗದಲ್ಲಿ ಬಂದು ಆತ ನಿಂತಿದ್ದ, ಪೊಲೀಸರಿಗಾಗಿ ಕಾಯ್ತಾ ಇದ್ದ. ಆ ಒಂದು ದಿನ ಈ ಪ್ರಕರಣ ಸುಮಾರು ತಿರುವುಗಳನ್ನು ಪಡೆದುಕೊಳ್ತು. ಜುಲೈ 16ರಂದು ಒಂದಲ್ಲ ಎರಡಲ್ಲ 3 ತಿರುವುಗಳನ್ನ ಒಂದು ಪ್ರಕರಣ ಪಡೆದುಕೊಳ್ಳುತ್ತೆ. ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಕಾಯ್ತಾ ಇರ್ತಾನೆ ಪೊಲೀಸರಿಗೋಸ್ಕರ, ನಾನು ಮಹಜರಿಗೆ ರೆಡಿ ಇದ್ದೇನೆ, ನಾನು ಕಳೆ ಬರಹವನ್ನ ತೆಗೆದಿದ್ದು ಇದೇ ಪ್ರದೇಶ, ಅಂದ್ರೆ ಈ ಸುತ್ತಮುತ್ತಲಿನ ಪ್ರದೇಶದಿಂದ ನಾನು ಮಹಜರಿಗೆ ತಯಾರಾಗಿದ್ದೇನೆ ಅನ್ನೋ ರೀತಿಯಲ್ಲಿ ಆತ ಕಾದ್ರೂ ಕೂಡ ಪೊಲೀಸರು ಬರೋದಿಲ್ಲ. ಪೊಲೀಸರು ನೀವು ಹೇಳಿದಾಗ ನಾವು ಬಂದು ಸಮಾಧಿಯನ್ನು ತೆಗೆಯೋದಕ್ಕೆ
ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರದ್ದೇ ಆದಂತಹ ಪ್ರಕ್ರಿಯೆಗಳು ಇದೆ. ಅದು ತನಿಖಾಧಿಕಾರಿಯ ಒಂದು ವಿವೇಚನೆಗೆ ಬಿಟ್ಟಂತ ವಿಚಾರ ಅನ್ನುವಂಥ ರೀತಿಯಲ್ಲೂ ಕೂಡ ಸಮಜಾಯಿಷಿಗಳನ್ನ ನೀಡಿದ್ರು ಮತ್ತು ಸಾಕ್ಷಿದಾರನಿಗೆ ನಾವು ರಕ್ಷಣೆಯನ್ನ ನೀಡೋದಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನುವಂಥ ರೀತಿಯ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು. ಆ ಬಳಿಕ ಪೊಲೀಸರು ಸಿಡಿಸಿದಂತಹ ಒಂದು ಬಾಂಬ್ ಪೊಲೀಸ್ ಇಲಾಖೆಯ ವಿರುದ್ಧ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಅದು ಏನು ಅಂದ್ರೆ ಹೂತಿಟ್ಟಂತ ಕಳೆಬರಹವನ್ನ ತೆಗೆದ ಬಳಿಕ, ಆ ಅಸ್ಥಿಪಂಜರಗಳನ್ನ ತೆಗೆದ ಬಳಿಕ ಆ ವ್ಯಕ್ತಿ ನಾಪತ್ತೆಯಾಗುವಂತ ಸಾಧ್ಯತೆ ಇದೆ ಅನ್ನುವಂಥ ರೀತಿಯಲ್ಲಿ ಪೊಲೀಸರು ಒಂದು ಬಾಂಬ್ ಅನ್ನ ಸಿಡಿಸ್ತಾರೆ. ಇದು ಆ ದೂರುದಾರ ಏನಿದ್ದಾನೆ ಆತನ ವಕೀಲರಿಗೂ ಕೂಡ ಒಂದು ರೀತಿ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಆ ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ರೀತಿ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಇದು ಪೊಲೀಸ್ ಇಲಾಖೆಯ ಒಂದು ರೀತಿಯ ಬೇಜವಾಬ್ದಾರಿತನದ ಹೇಳಿಕೆ ಅನ್ನುವಂಥ ರೀತಿಯಲ್ಲೂ ಕೂಡ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಹಾಗಾಗಿ ಇದಕ್ಕೆ SIT ಅನ್ನ ಫಾರ್ಮ್ ಮಾಡಬೇಕು ಅನ್ನುವಂಥ ಕೂಗು ಈ ಪ್ರದೇಶದಲ್ಲಾದಂತಹ ಒಂದು ಘಟನೆಯಿಂದ ಆರಂಭವಾಗುವಂಥದ್ದು ನೀತಿ. ಇದೇ ಪ್ರದೇಶದಲ್ಲಿ ಆತ ಒಂದು ಬಿಳಿ ಬಣ್ಣದ ಕ್ರೇಟಾ ಕಾರ್ನಲ್ಲಿ ಬರ್ತಾನೆ. ಕ್ರೇಟಾ ಕಾರ್ನಲ್ಲಿ ಬಂದು ಇಲ್ಲಿ ಆತ ಪೊಲೀಸರಿಗೋಸ್ಕರ ಕಾಯ್ತಾ ಇರ್ತಾನೆ. ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯ ಮಾಹಿತಿಗಳನ್ನು ಕೂಡ ಕೊಡ್ತೀನಿ, ನಾನು ಮಹಾಜರಿಗೆ ತಯಾರಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಬಂದು ಆತ ಇಲ್ಲೇ ಪೊಲೀಸರಿಗೋಸ್ಕರ ಕಾಯುವಂಥದ್ದು. ಈ ಪ್ರಕರಣ ಏನಿದೆ ಇಲ್ಲಿಂದ ಅಂದ್ರೆ ಇವತ್ತು ಈ ಪ್ರಕರಣ SITಗೆ ಹೋಗಿದೆ ಅಂತ ಹೇಳಿದ್ರು ಕೂಡ ಈ ಒಂದು ಘಟನಾ ಸ್ಥಳದಲ್ಲಿ ಆದಂತಹ ಬೆಳವಣಿಗೆಯಿಂದಲೇ ಇವತ್ತು ಈ ಪ್ರಕರಣ SITಗೆ ಹೋಗಿರುವಂತದ್ದು. ಹಾಗಾಗಿ SIT ಮೇಲೂ ಕೂಡ ಜನರಿಗೆ ಸಾಕಷ್ಟು ನಿರೀಕ್ಷೆಗಳು ಇದೆ. ಈಗಾಗಲೇ ಆತ ಕಳೆ ಬರಹವನ್ನ ಕೊಟ್ಟಿದ್ದಾನೆ ಮತ್ತು ನಾನು ಎಲ್ಲೆಲ್ಲ ಹೂತು ಹಾಕಿದ್ದೀನಿ ಆ ಜಾಗವನ್ನು ತೋರಿಸೋದಕ್ಕೂ ರೆಡಿ ಅಂತ ಹೇಳಿದ್ದಾನೆ. ಇನ್ನು ಮುಂದೆ ಆದರೂ ಈ ಉತ್ಖನನದ ಪ್ರೊಸೆಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತಾ, ಅದು ಸ್ಟಾರ್ಟ್ ಆಗುವಂಥದ್ದು ಯಾವಾಗ, ಇದು ಎಲ್ಲರಲ್ಲೂ ಕೂಡ ಈಗ ಕಾಡ್ತಾ ಇರುವಂತ ಪ್ರಶ್ನೆ. ಈ ನಡುವೆ ಈ ಒಂದು SIT ಟೀಮ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿಕೊಳ್ಳುವಂತ ಯೋಚನೆಯಲ್ಲೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಇದರೊಂದಿಗೆ ಬೆಂಗಳೂರಿನ ಒಂದು ಪೊಲೀಸ್ ಸಿಬ್ಬಂದಿಗಳು ಕೂಡ ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಇನ್ನೇನು ತಂಡ ಫಾರ್ಮ್ ಆಗಬೇಕಾಗಿದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಸರ್ಕಾರದಿಂದ ಒಂದು ಅಧಿಕೃತ ಆದೇಶ ಬಂದಿದೆ. ಹಾಗಾಗಿ ವಿವಿಧ ತಂಡಗಳನ್ನ ನಿಯೋಜನೆ ಮಾಡಿ ಅವರಿಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನ ಕೊಟ್ಟು ಮತ್ತು ಧರ್ಮಸ್ಥಳದಲ್ಲಿ 2000 ಅಂದ್ರೆ ಸರಿಸುಮಾರು 1995ರಿಂದ 2014ರವರೆಗೆ ಯಾವುದೆಲ್ಲ ಅಸಹಜ ಸಾವುಗಳಿದೆ, ಯಾವುದೆಲ್ಲ ಮಿಸ್ಸಿಂಗ್ ಪ್ರಕರಣಗಳು ದಾಖಲಾಗಿದೆ, ಎಲ್ಲದರ ಬಗ್ಗೆ ಕೂಡ ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಕೇಳಿ ಬಂದಿರುವಂತಹ ಒಂದು ಆರೋಪ ಏನು ಅಂದ್ರೆ ಧರ್ಮಸ್ಥಳ ಅನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ ಅಷ್ಟು ದೊಡ್ಡ ಮಟ್ಟಿನ ಅಸಹಜ ಸಾವು ಅನ್ನುವಂತಹ ಪ್ರಕರಣಗಳು ಯಾಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವಂಥ ರೀತಿಯ ಒಂದು ಪ್ರಶ್ನೆಗಳು ಕೂಡ ಸದ್ಯ ಉದ್ಭವಿಸಿರುವಂತದ್ದು. ಇದನ್ನೇ ಕೇರಳ ರಾಜ್ಯದ ಓರ್ವ MP ಸಂತೋಷ್ ಕುಮಾರ್ ಅನ್ನುವಂಥವರು ಗೃಹ ಸಚಿವ ಅಮಿತ್ ಶಾಗೆ ಬರೆದಂತಹ ಪತ್ರದಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಮಾಡಿದಂತ ಕೆಲವೊಂದಷ್ಟು ಎಡವಟ್ಟುಗಳು ಅಥವಾ ಪೊಲೀಸ್ ಇಲಾಖೆ ತನಿಖಾ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರೊಸೀಜರ್ ಗಳನ್ನ ಫಾಲೋ ಮಾಡಿಲ್ಲ ಅನ್ನುವಂಥದ್ದು ಸಾರ್ವಜನಿಕವಾಗಿ ಆಕ್ರೋಶಕ್ಕೆ ಕಾರಣವಾಗಿದೆ ಅನ್ನೋದನ್ನ ನೀವು ಕೂಡ ಹೇಳ್ತಾ ಇದ್ರೆ. ಸೊ ಆ ಕಾರಣಕ್ಕಾಗಿ SIT ಮೇಲೆ ಬಹಳ ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಸೂಕ್ತ ರೀತಿಯಲ್ಲಿ ಏನೆಲ್ಲ ಪ್ರೊಸೀಜರ್ಗಳಿರುತ್ತೋ, ಸ್ಥಳ ಹಾಜರಾಗಿರ್ಬೋದು, FSLಗೆ ವರದಿಯನ್ನ ಕಳಿಸೋದಾಗಿರ್ಬೋದು, ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಆಗತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಫೈನ್. ಆದ್ರೆ ಆದಿತ್ಯ, ಇದು ಬಹು ವರ್ಷಗಳ ಹಿಂದಿನಿಂದಲೂ ಇರುವಂತ ಪ್ರಕರಣ ಅಂತ ಹೇಳಲಾಗ್ತಾ ಇದೆ. ಸುಮಾರು 10-11 ವರ್ಷಗಳ ಹಿಂದೆಯೂ ಕೂಡ ಮರ್ಡರ್ಗಳಾಗಿದೆ, ಆಗ್ಲಿಂದಲೂ ಕೂಡ ಹೂತ್ ಹಾಕಲಾಗಿದೆ ಅಂತ. ಸ್ವಲ್ಪ ಮಟ್ಟಿಗೆ ಇದು ಹಳೆಯ ಕೇಸ್ ಅಂದ್ರೆ 10-12 ವರ್ಷದ ಹಿಂದೆ ಹೋಗ್ಬೇಕು ಅಂತಂದ್ರೆ SITಗೆ ಏನೇನು ಸವಾಲುಗಳಿಗೆ ಎದುರಾಗಬಹುದು? ಈಗ 1 ವರ್ಷ 2 ವರ್ಷದ ಹಿಂದಿನ ಕೇಸಸ್ಗಳಾಗಿದ್ರೆ ಅದ್ರ ತನಿಖೆಯ ಸರಾಗ ಅಥವಾ ವೇಗ ಬಹಳ ಸ್ಪೀಡ್ ಆಗಿರ್ತಿತ್ತು. ಇದು ಹಳೆಯ ಕೇಸಸ್ಗಳಾಗಿರೋದ್ರಿಂದ ತನಿಖೆಗೆ ಏನೇನು ಹಿನ್ನಡೆ ಆಗ್ಬೋದು, ಯಾವೆಲ್ಲ ಸವಾಲುಗಳಿಗೆ ಎದುರು ಆಗಬಹುದು ಅಂತ ಆದಿತ್ಯ? ನೀತಿ ಹೌದು, SITಗೆ ಇದು ದೊಡ್ಡ ಮಟ್ಟಿನ ಸವಾಲು ಅಂತ ಹೇಳ್ಬೋದು. ಯಾಕಂದ್ರೆ ಅಂದುಕೊಂಡ ರೀತಿಯಲ್ಲಿ ಸುಲಭ ಇಲ್ಲ ಮತ್ತು ಕೇವಲ 1-2 ಡೆಡ್ ಬಾಡಿಗಳಲ್ಲ ಆತ ಹೇಳಿರುವಂತದ್ದು. 100ಕ್ಕೂ ಅಧಿಕ, ಕೆಲವೊಂದು ಜನ 500ಕ್ಕೂ ಮೇಲಿರ್ಬೋದು ಅನ್ನುವಂಥ ರೀತಿ ಆರೋಪಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಂಥ ದಟ್ಟ ಕಾನನದಲ್ಲಿ ಧರ್ಮಸ್ಥಳ ಕಾಡು ಅಂದ್ರೆ ಅದು ಮುಂಡಾಜೆಯಿಂದ ಧರ್ಮಸ್ಥಳದವರೆಗೂ ಕೂಡ ಸುಮಾರು 5,000 ಹೆಕ್ಟೇರ್ನಲ್ಲಿ ಅದು ತನ್ನನ್ನು ತಾನು ವಿಸ್ತರಿಸಿಕೊಂಡಿರುವಂಥದ್ದು ದೊಡ್ಡ ಒಂದು ಕಾಡು, ದಟ್ಟ ಕಾನನ, ಅರಣ್ಯ ಇಲಾಖೆಗೂ ಕೂಡ ಸೇರಿರುವಂತಹ ಒಂದು ಕಾಡು. ಹಾಗಾಗಿ ಇಂಥ ಕಾಡಿನಲ್ಲಿ 100ಕ್ಕೂ ಅಧಿಕ ಶವಗಳನ್ನ ಹೂಳುವಂಥದ್ದು. ಆತ ಈಗ ನಾನು ಎಕ್ಸಾಕ್ಟ್ ಆಗಿ ಇದೇ ಜಾಗದಲ್ಲಿ ಹೂತಿದ್ದೀನಿ ಅಂತ ಹೇಳಿದ್ರು ಕೂಡ ಎಲ್ಲಾ ಕಡೆಗಳಲ್ಲೂ ಕೂಡ ಅದು ಮ್ಯಾಚ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸುಮಾರು 10-15 ವರ್ಷಗಳೇ ಕಳೆದಿದೆ. ಹಾಗಾಗಿ ಕಾಡಿನ ರೂಪರೇಷೆ ಅನ್ನುವಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಬದಲಾಗಿರುವಂತಹ ಸಾಧ್ಯತೆಗಳು ಇದೆ. ಇನ್ ಕೇಸ್ ಆತ ಹೇಳಿದ ರೀತಿಯಲ್ಲಿ ಅಲ್ಲಿ ಅಸ್ಥಿಪಂಜರ ಸಿಕ್ಕಿದ್ರು ಕೂಡ SITಗೆ ಸಾಲು ಸವಾಲು ಇದೆ. ಇದು ನಿಜವಾಗ್ಲೂ ಕೂಡ ಕೊಲೆಯಾಗಿ, ಮರ್ಡರ್ ಆಗಿ ಇದನ್ನ ಇಲ್ಲಿ ಹೂತು ಹಾಕಿದ್ದಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಅನುಮಾನಗಳು ಮೂಡುತ್ತೆ. ಅದನ್ನ ಸಾಲ್ವ್ ಮಾಡೋದಕ್ಕೂ ಕೂಡ ಇಲ್ಲಿ ನಾಪತ್ತೆಯಾಗಿರುವಂತಹ ಪ್ರಕರಣಗಳೆಲ್ಲವನ್ನ ಕೂಡ ತಾಳೆ ಹಾಕಬೇಕಾಗುತ್ತೆ. ಯಾಕಂದ್ರೆ ಅಂದ್ರೆ ಆ ಟೈಮಲ್ಲಿ ಇಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಕೂಡ ಇರಲಿಲ್ಲ, ಎಲ್ಲವೂ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆ ಅಧೀನದಲ್ಲಿ ಎಲ್ಲವೂ ಕೂಡ ಆಗ್ತಾ ಇತ್ತು. ಧರ್ಮಸ್ಥಳ ಪೊಲೀಸ್ ಠಾಣೆ ಮತ್ತೆ ಅಧೀನಕ್ಕೆ ಬಂದಿರುವಂತದ್ದು. ಹಾಗಾಗಿ ಎಲ್ಲ ಮಿಸ್ಸಿಂಗ್ ಕೇಸ್ ಸಹಿತ ಎಲ್ಲ ಅಸಹಜ ಸಾವು ಪ್ರಕರಣಗಳನ್ನ ಕೂಡ ಪೊಲೀಸರು ತಡಕಾಡಬೇಕಾಗುತ್ತೆ, ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಮತ್ತು ಸಿಕ್ಕಿರುವಂತಹ ಕಳೆ ಬರಹ ಮತ್ತು ಮಿಸ್ಸಿಂಗ್ ಆಗಿರುವಂತಹ ಕಂಪ್ಲೇಂಟ್ಗಳಾಗಿರ್ಬೋದು, ಅಸಹಜ ಸಾವುಗಳ ಒಂದು ದಾಖಲೆಗಳು ಏನಿದೆ ಇದಕ್ಕೆ ಅದು ಮ್ಯಾಚ್ ಆಗುತ್ತಾ ಅನ್ನುವಂಥದ್ದನ್ನ ಕೂಡ ನೋಡಬೇಕಾಗಿದೆ. ಮತ್ತು ಎಲ್ಲಾದರೂ ಒಂದು ಕಡೆ ಸಿಕ್ಕಿರುವಂತಹ ಒಂದು ಕಳೆ ಬರಹಕ್ಕೂ ಅಲ್ಲಿರುವಂತಹ ದಾಖಲೆಗಳು ವ್ಯತ್ಯಾಸ ಕಂಡು ಬಂದರೂ ಕೂಡ ಆ ಸುತ್ತಮುತ್ತಲಿನ ಪ್ರದೇಶದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತೆ. ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಮಿಸ್ಸಿಂಗ್ ಕೇಸ್ಗಳನ್ನ ಕೂಡ ತಾಳೆ ಹಾಕಬೇಕಾಗುತ್ತೆ. ಇದು ಒಂದು ಅಂದ್ರೆ
ಕಮ್ಮಿ ಸಮಯದಲ್ಲಿ ಆಗುವಂಥ ಪ್ರೊಸೆಸ್ ಅಲ್ಲ ನೀತಿ. ಇದು ಬಹಳ ಒಂದು ವಿಸ್ತೃತವಾಗಿರುವಂಥ ಒಂದು ಪ್ರೊಸೆಸ್. ಪೊಲೀಸರು ಕೂಡ ಇದಕ್ಕೆ ಬಹಳ ದೊಡ್ಡ ಮಟ್ಟಿನ ಹೋಮ್ವರ್ಕ್ ಅನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಈ ಸಂಬಂಧಪಟ್ಟಂತ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಒಂದು ಪ್ರಕ್ರಿಯೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಸದ್ಯ ಇದ್ದಾರೆ ನೀತಿ. ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.